Hello all, welcome to English Elements. Today in this video I am going to ask you 15 questions and I am going to teach you how to answer those questions. ನಮ್ಮ ದಿನನಿತ್ಯದ ಅನೇಕ ಸಂದರ್ಭಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗಿರುತ್ತೆ ಅಥವಾ ಇಂತಹ ಪ್ರಶ್ನೆಗಳನ್ನು ನಮಗೆ ಕೇಳಲಾಗುತ್ತೆ. ನಾವು ಅಂತಹ ಪ್ರಶ್ನೆಗಳನ್ನು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಮೊದಲು ಈ 15 ಕ್ವೆಶ್ಚನ್ಸನ್ನು ನಾನು ನಿಮಗೆ ಕೇಳ್ತೇನೆ, ನೀವು ಆನ್ಸರ್ ಮಾಡ್ತಾ ಹೋಗಿ. ತಪ್ಪಾದರೂ ಪರವಾಗಿಲ್ಲ, ಬಟ್ ಯು ಮಸ್ಟ್ ಆನ್ಸರ್. ಜೋರಾಗಿ ಆನ್ಸರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವುಗಳನ್ನು ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ, ಯಾವ ಥರ ಆನ್ಸರ್ ಮಾಡಬೇಕು ಅಂತೇಳಿ ಆನ್ಸರ್ಸನ್ನು ಕೂಡ ಕೊಡ್ತೇನೆ. ನೆಕ್ಸ್ಟ್ ಮತ್ತೆ ಈ ಕ್ವಶನ್ಸನ್ನು ಕೇಳಿದಾಗ ನೀವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಲಿಕ್ಕೆ ಬರುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಇಂಗ್ಲೀಷನ್ನು ಬೇಗನೆ ಕಲೀಲಿಕ್ಕೆ ಸಾಧ್ಯ, ಹಾಗೂ ನಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತೆ, ಇಂಗ್ಲೀಷ್ನ ಬಗ್ಗೆ ಇರ್ತಕ್ಕಂತಹ ಭಯ ದೂರ ಆಗುತ್ತೆ. ಹೀಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಯಲಿಕ್ಕೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡಿಕೊಟ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನೇರವಾಗಿ ನಿಮಗೆ ತಲುಪ್ತವೆ. ಹೀಗೆ ಒಮ್ಮೆ ಮಾತ್ರ ಮಾಡಿದರೆ ಸಾಕು. ಲೆಟ್ ಅಸ್ ಸ್ಟಾರ್ಟ್. ಈಗ ನಾನು ಈ 15 ಕ್ವೆಶನ್ಸನ್ನು ನಿಮಗೆ ಕೇಳ್ತಾ ಹೋಗ್ತೇನೆ, ನೀವು ಜೋರಾಗಿ ಆನ್ಸರ್ ಮಾಡ್ತಾ ಹೋಗಿ. ಡೋಂಟ್ ಹೆಸಿಟೇಟ್, ನಾಚಿಕೆ ಬೇಡ, ಸಂಕೋಚ ಬೇಡ. ಆಗಲೇ ಅವೆರಡನ್ನು ಬಿಟ್ಟಾಗಲೇ ನಮಗೆ ಇಂಗ್ಲೀಷ್ ಬರುತ್ತೆ. ಲೆಟ್ ಅಸ್ ಸ್ಟಾರ್ಟ್. ವಾಟ್ ಆರ್ ಯು? How many brothers and sisters do you have? What's your qualification? Nice. Where were you born? How far is your home from here? What do you want? When did you come? What's your native place? What are your hobbies? Nice. Whose advice do you follow? When do you take your lunch? That's too late. Who is your role model? Why can't you do that work? Where were you yesterday? What do you want to become? ವಂಡರ್ಫುಲ್. ಈಗ ಇವಳಿಗೆ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೇನೆ. ನೆಕ್ಸ್ಟ್ ನನ್ನ ಆನ್ಸರನ್ನು ಕೂಡ ಈ ಕ್ವಶನ್ಸ್ಗಳಿಗೆ ಕೊಡ್ತೇನೆ. ಎಸ್, ದೀಸ್ ಆರ್ ಮೈ ಆನ್ಸರ್ಸ್. ನಾನೀಗ ಈ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಅವುಗಳಿಗೆ ಆನ್ಸರನ್ನು ಕೂಡ ಹೇಳ್ತೇನೆ. ವಾಟ್ ಆರ್ ಯು? ವಾಟ್ ಆರ್ ಯು ಅಂತಂದರೆ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಜಾಬ್ ಏನು. ವಾಟ್ ಡು ಯು ಡು, ವಾಟ್ ಆರ್ ಯು, ವಾಟ್ ಈಸ್ ಯುವರ್ ಆಕ್ಯುಪೇಷನ್ ಅಂತ ಕೇಳಿದರೆ ನೀವು ಮಾಡ್ತಕ್ಕಂಥ ಕೆಲಸವನ್ನು ಹೇಳಬೇಕು. ಐ ಆಮ್ ಅ ಟೀಚರ್, ನೀವು ಏನು ಜಾಬ್ ಮಾಡ್ತೀರೋ ಆ ಪ್ರೊಫೆಷನನ್ನು ಹೇಳಿ. ನೆಕ್ಸ್ಟ್, ಹೌ ಮೆನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಡೂ ಯು ಹ್ಯಾವ್? ನಿಮಗೆ ಎಷ್ಟು ಜನ ಸಹೋದರರು ಮತ್ತು ಸಹೋದರಿಯರು ಇದ್ದಾರೆ? ಆನ್ಸರ್, ಐ ಹ್ಯಾವ್ 2 ಬ್ರದರ್ಸ್ ಆ್ಯಂಡ್ ಐ ಹ್ಯಾವ್ ನೋ ಸಿಸ್ಟರ್ಸ್. ನನಗೆ 2 ಬ್ರದರ್ಸ್ ಇದ್ದಾರೆ, ನೋ ಸಿಸ್ಟರ್ಸ್. ನಿಮ್ಮದೇ ಆಗಿರ್ತಕ್ಕಂಥ ಆನ್ಸರನ್ನು ಹೇಳಬೇಕು. ನೆಕ್ಸ್ಟ್, ವಾಟ್ಸ್ ಯುವರ್ ಕ್ವಾಲಿಫಿಕೇಷನ್? ನೀವೇನು ಓದ್ಕೊಂಡಿದ್ದೀರಾ, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು? ಆನ್ಸರ್ ಆಗಿ ಐ ಡಿಡ್ MA, B.Ed, recently completed CELT. CELT, a certificate course in English language teaching. Recently I completed this course from Regional Institute of English, South India, Bengaluru. And the results also recently announced and I got A grade in this course. Next, where were you born? ನೀವು ಎಲ್ಲಿ ಜನಿಸಿದ್ರಿ? ದಟ್ ಮೀನ್ಸ್ ಎಲ್ಲಿ ಹುಟ್ಟಿದ್ರಿ? ಐ ಬಾರ್ನ್ ಅಟ್ ಗುಲಿಯಂ ಆಫ್ ಕರ್ನೂಲ್ ಡಿಸ್ಟ್ರಿಕ್ಟ್. ನಿಮ್ಮ ಹುಟ್ಟಿದ ಪ್ರದೇಶವನ್ನು, ಹುಟ್ಟಿದ ಊರಿನ ಹೆಸರನ್ನು ಹೇಳಬೇಕು. ನೆಕ್ಸ್ಟ್, ಹೌ ಫಾರ್ ಈಸ್ ಯುವರ್ ಹೋಮ್ ಫ್ರಮ್ ಹಿಯರ್? ಇಲ್ಲಿಂದ ನಿಮ್ಮ ಮನೆ ಎಷ್ಟು ದೂರ ಇದೆ? ನೀವೆಲ್ಲೋ ಬೇರೆ ಕಡೆ ಹೋಗಿರ್ತೀರಾ, ಇಮ್ಯಾಜಿನ್ ನೀವೆಲ್ಲೋ ಹೋಗಿದ್ದೀರಾ, ಅವರು ಕೇಳ್ತಾರೆ ಇಲ್ಲಿಂದ ನಿಮ್ಮ ಮನೆ ಎಷ್ಟು ದೂರ ಇದೆ ಅಂತೇಳಿ.
ಇಟ್ಸ್ ಅಬೌಟ್ 15 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಅಂದರೆ ನಮ್ಮ ಮನೆ ಇಲ್ಲಿಂದ ಸುಮಾರು 15 ಕಿಲೋಮೀಟರ್ ದೂರ ಇದೆ. ನೆಕ್ಸ್ಟ್, ವಾಟ್ ಡು ಯು ವಾಂಟ್? ನಿಮಗೆ ಏನು ಬೇಕು? ವಾಟ್ ಡು ಯು ವಾಂಟ್? ಸೊ ಅಟ್ ಪ್ರೆಸೆಂಟ್ ನಿಮಗೆ ಏನು ಬೇಕಾಗಿರುತ್ತೋ ಅದನ್ನು ಹೇಳಿ. ಫಾರ್ ಎಕ್ಸಾಂಪಲ್, ನನಗೆ ಐ ವಾಂಟ್ ಯುವರ್ ಪಾರ್ಟಿಸಿಪೇಷನ್. ನೀವು ಆ್ಯಕ್ಟಿವ್ ಆಗಿ ಇದರಲ್ಲಿ ಭಾಗವಹಿಸೋದು ನನಗೆ ಬೇಕು. ಸೊ ಐ ವಾಂಟ್ ಯುವರ್ ಪಾರ್ಟಿಸಿಪೇಷನ್. ನಿಮಗೆ ಏನು ಬೇಕೋ ಅದನ್ನು ಹೇಳ್ಬೋದು. ನೆಕ್ಸ್ಟ್, ವೆನ್ ಡಿಡ್ ಯು ಕಮ್? ವೆನ್ ಡಿಡ್ ಯು ಕಮ್? ನೀವು ಎಲ್ಲಿಗೋ ಹೋಗಿರ್ತೀರಾ, ಮತ್ತೆ ಬಂದಿರ್ತೀರಾ, ನಿಮ್ಮನ್ನು ಅವರು ನೋಡಿರೋದಿಲ್ಲ, ಆಮೇಲೆ ಬಂದು ಕೇಳ್ತಾರೆ ಯಾವಾಗ ಬಂದ್ರಿ? ವೆನ್ ಡಿಡ್ ಯು ಕಮ್? ಐ ಕೇಮ್ ಎಸ್ಟರ್ಡೇ. ನಾನು ನಿನ್ನೆ ಬಂದೆ. ನೀವು ಯಾವಾಗ ಬಂದಿರ್ತೀರೋ ಆ ಟೈಮನ್ನು ಹೇಳ್ಬೋದು. ನೆಕ್ಸ್ಟ್, ವಾಟ್ಸ್ ಯುವರ್ ನೇಟಿವ್ ಪ್ಲೇಸ್? ವಾಟ್ಸ್ ಯುವರ್ ನೇಟಿವ್ ಪ್ಲೇಸ್? ನಿಮ್ಮ ಸ್ವಂತ ಊರು ಯಾವುದು? ಮೈ ನೇಟಿವ್ ಪ್ಲೇಸ್ ಇಸ್ ಗುಲಿಯಂ. ಮೈ ನೇಟಿವ್ ಪ್ಲೇಸ್ ಇಸ್ ಗುಲಿಯಂ. ಹೀಗೆ ನಿಮ್ಮ ಸ್ವಂತ ಊರಿನ ಹೆಸರನ್ನು ಹೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ಯುವರ್ ಹಾಬೀಸ್? ನಿಮ್ಮ ಹಾಬೀಸ್ ಏನು? ವಾಟ್ ಆರ್ ಯುವರ್ ಹಾಬೀಸ್? ನಿಮ್ಮ ಹವ್ಯಾಸಗಳೇನು? ಮೈ ಹಾಬೀಸ್ ಆರ್ ರೀಡಿಂಗ್, ಸಿಂಗಿಂಗ್ ಆ್ಯಂಡ್ ರೈಟಿಂಗ್. ದೀಸ್ ಆರ್ ಮೈ ಹಾಬೀಸ್. ನೀವು ಲೇಸರ್ ಇದ್ದಾಗ ಏನು ಮಾಡ್ತೀರೋ, ನಿಮ್ಮ ಹವ್ಯಾಸ ಏನಿದೆಯೋ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಒನ್, ಹೂಸ್ ಅಡ್ವೈಸ್ ಡು ಯು ಫಾಲೋ? ನೀವು ಯಾರ ಸಲಹೆಗಳನ್ನು ಫಾಲೋ ಆಗ್ತಾ ಇರ್ತೀರಾ? ಯಾರ ಸಲಹೆಗಳನ್ನು ಕೇಳ್ತಾ ಇರ್ತೀರಾ? ಐ ಫಾಲೋ ಮೈ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಡ್ವೈಸ್. ನಾನು ನಮ್ಮ ತಂದೆ ತಾಯಿಗಳ ಮತ್ತು ನನ್ನ ಗುರುಗಳ ಒಂದು ಅಡ್ವೈಸನ್ನು ನಾನು ಫಾಲೋ ಆಗ್ತೇನೆ. ವೆಲ್, ವೆನ್ ಡು ಯು ಟೇಕ್ ಯುವರ್ ಲಂಚ್? ನೀವು ಮಧ್ಯಾಹ್ನ ಎಷ್ಟು ಗಂಟೆಗೆ ಊಟ ಮಾಡ್ತೀರಾ? ಊಟ ಮಾಡಿದ್ರಿ ಅಲ್ಲ, ಇವತ್ತು ಎಷ್ಟು ಗಂಟೆಗೆ ಊಟ ಮಾಡ್ತೀರಲ್ಲ? ಯೂಸ್ವಲ್ ಆಗಿ ವೆನ್ ಡು ಯು ಟೇಕ್ ಯುವರ್ ಲಂಚ್ ಅಂದರೆ ನೀವು ಮಧ್ಯಾಹ್ನ ದಿನಾಲು ಎಷ್ಟು ಗಂಟೆಗೆ ಊಟ ಮಾಡ್ತೀರಾ? ಮೈ ಆನ್ಸರ್ ಈಸ್ ಐ ಟೇಕ್ ಮೈ ಲಂಚ್ ಅಟ್ 12:30 ಇನ್ ದ ಆಫ್ಟರ್ನೂನ್. ನಾನು ಮಧ್ಯಾಹ್ನ 12ವರೆಗೆ ಊಟ ಮಾಡ್ತೇನೆ. ನೀವು ಯಾವಾಗ ಊಟ ಮಾಡ್ತೀರೋ ಆ ಟೈಮನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್, ಹೂ ಈಸ್ ಯುವರ್ ರೋಲ್ ಮಾಡೆಲ್? ಹೂ ಈಸ್ ಯುವರ್ ರೋಲ್ ಮಾಡೆಲ್? ನೀವು ಯಾರನ್ನು ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ್ದೀರಿ? ನಿಮ್ಮ ರೋಲ್ ಮಾಡೆಲ್ ಯಾರು? ಬುದ್ಧ ಈಸ್ ಮೈ ರೋಲ್ ಮಾಡೆಲ್. ನಿಮಗೆ ರೋಲ್ ಮಾಡೆಲ್ ಯಾರು ಅವರ ಹೆಸರನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ವೈ ಕಾಂಟ್ ಯು ಡೂ ದಟ್ ವರ್ಕ್? ಯಾವುದೋ ಒಂದು ಕೆಲಸವನ್ನು ಹೇಳಿ ಅದನ್ನು ಮಾಡಿ ಅಂತ ಹೇಳಿದಾಗ ಐ ಕಾಂಟ್ ಅಂತ ನೀವು ಹೇಳಿರ್ತೀರಿ, ಅಂದರೆ ನೀವು ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಅವ್ರು ಕೇಳ್ತಾರೆ ವೈ ಕಾಂಟ್ ಯು ಡೂ ದಟ್ ವರ್ಕ್? ನಿನ್ನಿಂದ ಆ ಕೆಲಸ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ ಆನ್ಸರ್, ಬಿಕಾಸ್ ಐ ಹ್ಯಾವ್ ಟು ಸ್ಟಡಿ. ನಾನು ಓದ್ಕೊಳ್ಬೇಕು, ಅದಕ್ಕೆ ಆ ವರ್ಕನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ರೀಸನ್ ಏನಿರುತ್ತೋ ಅದನ್ನು ಹೇಳಿ. ವೇರ್ ವಾರ್ ಯು ಎಸ್ಟರ್ಡೇ? ನೀವು ನಿನ್ನೆ ಎಲ್ಲಿದ್ರಿ? ವೇರ್ ವಾರ್ ಯು ಎಸ್ಟರ್ಡೇ? ಐ ವಾಸ್ ಅಟ್ ಮೈ ಹೋಮ್. ನಾನು ನಿನ್ನೆ ನಮ್ಮ ಮನೆಯಲ್ಲೇ ಇದ್ದೆ. ವಾಟ್ ಡು ಯು ವಾಂಟ್ ಟು ಬಿಕಮ್? ನೀವು ಏನಾಗ ಬಯಸಿದ್ದೀರಾ? ವಾಟ್ ಡು ಯು ವಾಂಟ್ ಟು ಬಿಕಮ್? ಐ ವಾಂಟ್ ಟು ಬಿಕಮ್ ಅ ಗುಡ್ ಹ್ಯೂಮನ್. ನಾನು ನನ್ನ ಜೀವನದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಇರಲಿಕ್ಕೆ ಬಯಸಿದ್ದೇನೆ. ಸೊ ಈ ಥರ ನೀವು ಏನು ಆಗಬೇಕಂತ ಬಯಸಿದ್ದೀರೋ, ನೀವು ಸ್ಟೂಡೆಂಟ್ ಆಗಿದ್ದರೆ ಒಳ್ಳೊಳ್ಳೆ ಗೋಲ್ಸ್ ಇರ್ತಾವಲ್ಲ, ಆ ಗೋಲ್ಸನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬಹುದು. ದೀಸ್ ಆರ್ ಆಲ್ ಮೈ ಆನ್ಸರ್ಸ್. ಇವು ನನ್ನ ಆನ್ಸರ್ಗಳು. ಈಗ ಇವೇ ಪ್ರಶ್ನೆಗಳನ್ನು ಮತ್ತೆ ನಿಮಗೆ ಕೇಳ್ತೇನೆ. ಈಗ ಅವುಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತೇಳಿ ನಿಮಗೆ ಐಡಿಯಾ ಬಂದಿರುತ್ತೆ. ನಾನೀಗ ಈ ಪ್ರಶ್ನೆಗಳನ್ನು ಕೇಳಿದಾಗ ನನ್ನ ಜೊತೆನೇ ಆನ್ಸರ್ ಮಾಡ್ತಾ ಹೋಗಿ, ಕಾನ್ಫಿಡೆಂಟಾಗಿ ಹೇಳಿ. ಈಗ ತಪ್ಪಾಗೋ ಚಾನ್ಸಸ್ ಇರಲ್ಲ. ಈ ಆನ್ಸರನ್ನು ಸ್ಯಾಂಪಲ್ ಆಗಿ ಇಟ್ಕೊಳ್ರಿ, ನೋಡ್ತಾ ನಿಮ್ಮದೇ ಆಗಿರ್ತಕ್ಕಂಥ ಆನ್ಸರನ್ನು ಹೇಳಿ. ಲೆಟ್ ಸ್ಟಾರ್ಟ್. ವಾಟ್ ಆರ್ ಯು? ನೈಸ್. How many brothers and sisters do you have? Wonderful. What's your qualification? Nice. Where were you born? How far is your home from here? What do you want? Is it? When did you come? Nice. What's your native place? Nice. Once I went there. Next. What are your hobbies? Very good hobbies. Whose advice do you follow? Nice. When do you take your lunch?
That's good. Who is your role model? Really inspiring. Why can't you do that work? Same reason. Where were you yesterday? Nice. What do you want to become? That's a wonderful goal. I wish you all the best. Now, pause the video, take the screenshot and write down all the questions. ಈ ಕ್ವಶನ್ಸ್ ಎಲ್ಲವನ್ನು ಬರ್ಕೊಂಡು ಆನ್ಸರ್ಸನ್ನು ನಿಮ್ಮದೇ ಆಗಿರ್ತಕ್ಕಂಥ ಆನ್ಸರನ್ನು ಬರೀಲಿಕ್ಕೆ ಟ್ರೈ ಮಾಡಿ. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ, ಹಾಬೀಸ್. ಹಾಬಿ ಅಂತಂದ್ರೇನು? ನಮ್ಮ ಲೀಜರ್ ಟೈಮಲ್ಲಿ ನಾವು ಯಾವಾಗ ಫ್ರೀ ಇರ್ತೀವೋ ಆಗ ಮಾಡ್ತಕ್ಕಂತಹ ನಮಗೆ ಇಷ್ಟವಾಗಿರ್ತಕ್ಕಂತಹ ಆ್ಯಕ್ಟಿವಿಟೀಸ್. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹಾಬೀಸ್ ಇರಲೇಬೇಕು. ರೀಸೆಂಟ್ ಸ್ಟಡೀಸ್ ಏನು ತೋರಿಸ್ತಾ ಇವೆ ಅಂತಂದರೆ, ಯಾರಿಗೆ ಒಳ್ಳೊಳ್ಳೆ ಹಾಬೀಸ್ ಇವೆನೋ ಅವರಿಗೆ ಸ್ಟ್ರೆಸ್ ಲೆವೆಲ್ಸ್ ಆಗಲಿ, ಆ್ಯಂಗ್ಸೈಟಿ ಲೆವೆಲ್ಸ್ ಆಗಲಿ, ಆಮೇಲೆ ರೋಗಗಳಾಗಲಿ ಕಡಿಮೆ ಇವೆ ಅಂತೆ. ಹಾಬೀಸ್ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಇಡಲಿಕ್ಕೆ ಹೆಲ್ಪ್ ಆಗ್ತವೆ. ನಿಮಗೆ ಯಾವುದೇ ಹಾಬೀಸ್ ಇಲ್ಲ ಅಂತಂದರೆ ಈಗಲಿಂದಲೇ ಒಂದು ಒಳ್ಳೆಯ ಹಾಬಿಯನ್ನು ಬೆಳೆಸ್ಕೊಳ್ಳಿ. ನಮ್ಮ ಹಾಬೀಸ್ ನಮ್ಮ ವ್ಯಕ್ತಿತ್ವವನ್ನು ನಿರ್ಣಯಿಸ್ತವೆ ಅಂತೆ. ಸೊ ಬಿ ಕೇರ್ಫುಲ್ ವೈಲ್ ಚೂಸಿಂಗ್ ಯುವರ್ ಹಾಬೀಸ್. ಬೈ ದ ವೇ, my hobbies are reading, singing and writing. I would like to know about your hobbies. ನಿಮ್ಮ ಹಾಬೀಸ್ ಏನು? ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ಫ್ರೆಂಡ್ಗೆ ಶೇರ್ ಮಾಡಿ. ಅವರನ್ನು ಕೂಡ ವಿಡಿಯೋ ನೋಡಲಿಕ್ಕೆ ಹೇಳಿ. ಸೇಮ್ ಕ್ವಶನ್ಸನ್ನು ನಿಮಗೆ ಕೇಳಲಿಕ್ಕೆ ಹೇಳಿ. ನೀವು ಕೂಡ ಅವರಿಗೆ ಈ 15 ಕ್ವಶನ್ಸನ್ನು ಕೇಳಿ. ಹೀಗೆ ಒಬ್ರಿಗೊಬ್ಬರು ಮಾತಾಡೋದ್ರಿಂದ ನಮಗೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಇಂಗ್ಲೀಷನ್ನು ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಇವರ್ ಟಾಸ್ಕ್ ಆಫ್ ದ ಡೇ ಈಸ್, ನಿಮ್ಮ ಹಾಬೀಸ್ ಏನು ಮತ್ತು ಈ ವಿಡಿಯೋನ ಯಾರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀರಾ ಎರಡನ್ನೂ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.